ಈ ವೆಲ್ನೆಸ್ ಅಂತಂದ್ರೆ ಇದನ್ನ ಯಾವ ರೀತಿ ಡಿಫೈನ್ ಮಾಡ್ತೀರಾ ಸರ್? ಪ್ರಪಂಚದಾದ್ಯಂತ ತಪ್ಪು ಕಲ್ಪನೆ ಇದೆ. ಫಿಸಿಕಲ್ ವೆಲ್ನೆಸ್ ಮಾತ್ರ ವೆಲ್ನೆಸ್ ನ ಸೀಮಿತ ಮಾಡಿರುವಂತದ್ದು. ದೈಹಿಕ ಆರೋಗ್ಯ ಚೆನ್ನಾಗಿರ್ಬೇಕಂದ್ರೆ ಒಬ್ಬ ವ್ಯಕ್ತಿಯ ಮಾನಸಿಕ ಆರೋಗ್ಯ ಅಷ್ಟೇ ಮುಖ್ಯ ಆಗುತ್ತೆ. ಅಬ್ದುಲ್ ಕಲಾಂ ಅವ್ರ ಜೊತೆ ಕೂಡ ನೀವು ಕಾರ್ಯಕ್ರಮಗಳನ್ನ ನೀಡಿದ್ದೀರಾ. ಅಬ್ದುಲ್ ಕಲಾಂ ಅವರು ತುಂಬಾ ಚೆನ್ನಾಗಿ ಹೇಳ್ತಾರೆ, ಡೆತ್ ಬೆಡ್ ಅಲ್ಲಿ ಇದ್ದಾಗ್ಲೂ ಜನ ನನ್ನ ಹತ್ರ ಪುಸ್ತಕಗಳನ್ನು ಕೇಳಿರುವಂತ ಉದಾಹರಣೆ ಇದೆ ಅಂತ ಹೇಳ್ತಾರೆ. ಸೊ ಜೀವನದ ಬಗ್ಗೆ ಕಲೀಲಿಕ್ಕೆ ತುಂಬಾ ಉಂಟು. ಯಾರಿಗಿದ್ರ ಒಂದು ಅವಶ್ಯಕತೆ ಅನ್ನುವಂಥದ್ದು ಜಾಸ್ತಿ ಇರುತ್ತೆ. ಇಂಜಿನಿಯರಿಂಗ್ ಬಂದಾಗ ಇಂಜಿನಿಯರಿಂಗ್ ಕಲಿತಾ ಇದ್ದೀನಿ, ಲಾ ಓದುವಾಗ ಲಾ ಕಲಿತಾ ಇದ್ದೀನಿ. ಬಟ್ ಅದರ ಜೊತೆಗೆ ಜೀವನಕ್ಕೆ ಸಂಬಂಧಪಟ್ಟಿದ್ದು ಕಲಿಬೇಕಾಗಿದ್ದು ತುಂಬಾ ಇದೆ. ಗರ್ಭಾವಸ್ಥೆಯಲ್ಲಿ ಇದ್ದಾಗ್ಲೇನೆ ಕೃಷ್ಣ ಪರಮಾತ್ಮ ಅಭಿಮನ್ಯುಗೆ ಶಿಕ್ಷಣ ಕೊಡ್ಲಿಕ್ಕೆ ಶುರು ಮಾಡ್ದ ಅಂತ. ನೀನು ನಿನ್ನ ಒಳಗಡೆಯ ವ್ಯಕ್ತಿಯ ಜೊತೆಗೆ ಫಸ್ಟ್ ಹೋರಾಟ ಮಾಡ್ಲಿಕ್ಕೆ ಶುರು ಮಾಡಿ. ಒನ್ ಫೈನ್ ಡೇ ಆ ಬದಲಾವಣೆಗಳನ್ನ ಮಾಡ್ಕೊಳ್ತಾ ಅನ್ಸುತ್ತೆ ನಾನು ತುಂಬಾ ಬದಲಾಗಿದ್ದೀನಿ, ಐ ಆಮ್ ಬೆಟರ್ ದನ್ ವಾಟ್ ಐ ವಾಸ್. ಎಲ್ಲರೂ PhD ಪಡಿಬೇಕು ಅಂತ ಇಲ್ಲ, ಕನಿಷ್ಠ ಜ್ಞಾನ ಆದ್ರೂ ಇದ್ದಾಗ ಒಂದು ಉತ್ತಮ ಜೀವನ ನಡೆಸಲಿಕ್ಕೆ ಸಾಧ್ಯ. ಆಲ್ ದೀಸ್ ಏರಿಯಾಸ್ ಆಫ್ ವೆಲ್ನೆಸ್ ಪುಟ್ ಟುಗೆದರ್ ಇಸ್ ವೆಲ್ನೆಸ್. ಡಾಕ್ಟರ್ SH ಕುಲಕರ್ಣಿ ಸಾರಥ್ಯದ SHK ವೆಲ್ನೆಸ್ ಫೌಂಡೇಶನ್ ವಿಶೇಷ ಸಂಚಿಕೆ ವೀಕ್ಷಿಸಿ ಇಂದು ರಾತ್ರಿ 8:30ಕ್ಕೆ ನಿಮ್ಮ ನೆಚ್ಚಿನ ಆಯುಷ್ ಟಿವಿಯಲ್ಲಿ ಮಾತ್ರ.